ರಾಜ್ಯದಲ್ಲಿ ಕೋವಿಡ್ ಉಪತಳಿ JN.1 ಕಾಣಿಸಿಕೊಂಡಿದೆ. ಕಾರವಾರದ ಸದಾಶಿವಗಡದ ಯುವಕರೊಬ್ಬರಲ್ಲಿ 15 ದಿನಗಳ ಹಿಂದೆ ಈ ಸೋಂಕು ಪತ್ತೆಯಾಗಿತ್ತು. ಲಸಿಕೆ ಪಡೆದ 2-3 ದಿನದಲ್ಲಿ ಆತ ಚೇತರಿಸಿಕೊಂಡಿದ್ದಾರೆ. ಈಗ RT-PCR ಟೆಸ್ಟ್ನಲ್ಲಿ ನೆಗೆಟಿವ್ ಬಂದಿದೆ. ರಾಜ್ಯದಲ್ಲಿ ಹೊಸದಾಗಿ 722 ಮಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು 44 ಮಂದಿಯಲ್ಲಿ ಸೋಂಕು ಕಂಡುಬಂದಿದೆ. ಇದರೊಂದಿಗೆ ಸಕ್ರಿಯ ಕೇಸ್ಗಳ ಸಂಖ್ಯೆ 79ಕ್ಕೆ ಏರಿಕೆ ಕಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಮೈಸೂರು, ದಕ್ಷಿಣ ಕನ್ನಡ, ಕೊಡಗು ಗಡಿ ಭಾಗದಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ರಾಜ್ಯ ಸರ್ಕಾರ ಕೇರಳದಲ್ಲಿ ಪ್ರಕರಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೊಸ ವರ್ಷ, ಕ್ರಿಸ್ಮಸ್ ಹಾಗೂ ಚಳಿಗಾಲವನ್ನು ಗಮನದಲ್ಲಿಟ್ಟುಕೊಂಡು ಕೋವಿಡ್ ಗೈಡ್ಲೈನ್ಸ್ ಅನ್ನು ಪ್ರಕಟ ಮಾಡಿದೆ. ನಾಳೆ ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯಗಳ ಜೊತೆ ಸಭೆ ನಡೆಸುತ್ತೆ. ಗುರುವಾರ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈವೋಲ್ಟೇಜ್ ಸಭೆ ನಡೆಯಲಿದೆ. ಬಳಿಕ ಮಾರ್ಗಸೂಚಿಯಲ್ಲಿ ಇನ್ನಷ್ಟು ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ಹೈ ವೋಲ್ಟೇಜ್ ಏನು, ಲೋ ವೋಲ್ಟೇಜ್ ಏನು? ಸಭೆ ಏನದು ಮಾರ್ಗಸೂಚಿ? ಮಾರ್ಗಸೂಚಿಯ ಪ್ರಕಾರ ಮೊನ್ನೆ ಹೇಳ್ದಂಗೆ 60 ವರ್ಷ ಮೇಲ್ಪಟ್ಟವರು, ರೋಗಿಗಳು, ಗರ್ಭಿಣಿಯರು, ಬಾಳಂತಿಯರೆಲ್ಲ ಮಾಸ್ಕನ್ನು ಕಡ್ಡಾಯ ಮಾಡಿ ಎಂದಿದ್ದಾರೆ. ಹೆಚ್ಚು ಜನಸಂದಣಿ ಇರುವ ಕಡೆ, ಗಾಳಿ ಬೆಳಕು ಕಡಿಮೆ ಇರೋ ಕಡೆಗೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಜ್ವರ, ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ ಬಂದರೆ ಕಟ್ಕೊಳ್ಳಿ, ಸ್ಟ್ಯಾಂಡರ್ಡು. ಅವಾಗ ಏನೇನು ಫಾಲೋ ಮಾಡಿದ್ರಿ ಅದೇನೆ. ಕೋವಿಡ್ ಸೋಂಕು ಕಂಡು ಬಂದರೆ ತಕ್ಷಣ ಮನೆಯಲ್ಲಿ ಐಸೋಲೇಷನ್ ಇದೆ, ಅದೇ ಸೇಮ್. ಅಂತಾರಾಷ್ಟ್ರೀಯ ಪ್ರಯಾಣ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಟ್ರಬಲ್ ಈಸ್ ಇದು ಬರೀ ಭಾರತದಲ್ಲ. ಕೋವಿಡ್ನ ಈ ರೂಪಾಂತರಿ, ಈ ತಳಿಯ ಆರ್ಭಟ ಸಿಂಗಪೂರ್, ಹೈಲಿ ಪ್ರೊಟೆಕ್ಟೆಡ್ ಟೆರಿಟರಿ, ಅದು ಜರ್ಮನಿ, ಭಾಳ ವಿಚಿತ್ರ ಏನಿಲ್ಲ, ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್. ಲಂಡನ್, ಇಲ್ಲಿ ಹೆವಿಯಾಗಿ ಕಾಣಿಸ್ತಾ ಇದೆ. ಇದು ಹೇಗೆ ರೂಪುಗೊಳ್ಳುತ್ತೆ ಅಂತ ಅರ್ಥ ಆಗ್ತಿಲ್ಲ. ಬಟ್ ಸ್ವಲ್ಪ ಡಿಸಿಷನ್ಸಲ್ಲಿ ನೀವು ಸ್ಟ್ರಾಂಗ್ ಆಗಬೇಕೇನೋ. ಯಾಕಂದರೆ ಕೈ ಮೀರಿದ ಮೇಲೆ ನೀವು ಕೈ ಹಾಕಕ್ಕೆ ಹೋದ್ರೆ ಅದು ನಿಯಂತ್ರಣಕ್ಕೆ ಸಿಕ್ಕಲ್ಲ, ಆರಂಭದಲ್ಲೇ ಅದನ್ನು ಟೈಟ್ ಮಾಡಿ ಸಿಗಲ್ಲ ಅದು. ಕೊನೆಗೂ ಮುಖ್ಯಮಂತ್ರಿಗಳು PM ಅನ್ನು ಭೇಟಿ ಮಾಡಿದ್ದಾರೆ. ರಾಜ್ಯದೆಲ್ಲ ವಿವರಿಸಿದ್ರಂತೆ, ದುಡ್ಡು ಕೇಳಿದ್ರಂತೆ, ಕಾಸು ಕೊಡಿ ಬರೋಕ್ಕೆಲ್ಲ ಅಂತ. ಬಟ್ ರೈತರಿಗೆ ಅವ್ರು ಹೇಳಿರೋದು 2,000 ರೂಪಾಯಿ ಇನ್ನೂ ಕೊಟ್ಟೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಇನ್ನೂ ಕಾಸೇ ಕೊಟ್ಟಿಲ್ಲ. 2 ದಿನದಲ್ಲಿ ಕೊಡ್ತೀವಿ ಅಂದಿದ್ರು, ಕೊಟ್ಟೇ ಇಲ್ಲ ಇವರು ಇನ್ನೂ. ಮೇಕೆದಾಟಿಗೆ ಮತ್ತು ಮಾದಾಯಿಗೆಲ್ಲ ಪರ್ಮಿಷನ್ ಕೊಟ್ಬಿಡಿ ಅಂದ್ರಂತೆ, ಸಕಾರಾತ್ಮಕವಾಗಿ ಹೇಳ್ಬಿಟ್ರಂತೆ CM. ನನ್ನ ಪ್ರಕಾರ ಯಾವ ಸಕಾರಾತ್ಮಕವೂ ಹೇಳಿರಲ್ಲ. ಯಾಕಂದರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗತ್ತದು. ಅದು ಇವ್ರು ಕೊಟ್ಟರು ಹೋಗುತ್ತೆ, ಕೊಡದಿದ್ರು ಇದಾಗತ್ತೆ, ಯಾವುದೋ ಒಂದು ಆಗತ್ತೆ, ಅದು ಗ್ಯಾರಂಟಿ. ಅದು ನಾಳೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂದ್ರೂ, ಹೊಸ ಪ್ರೈಮ್ ಮಿನಿಸ್ಟ್ರೇ ಆದ್ರೂ ಖರ್ಗೆ ಅವರು ಅಂತ ಹೇಳ್ತಿದಾರಲ್ಲಪ್ಪ, ಖರ್ಗೆ ಅವರು ಆಯ್ತು ಚೆನ್ನಾಗಿ ತಗೊಳ್ಳಿ ಕಡೆಗೆ ಮೇಕೆದಾಟು ತಗೊಳ್ಳಿ ಕಡೆಗೆ ಇದನ್ನ ಮಾದಾಯಿ ಓಕೆ ತಗೋ ಗೋ ಅಂತ ಅಂದ್ಬಿಡ್ತಾರ. ಆಗಲ್ಲ. ಹಂಗಂದ್ರು ಅವ್ರು ಅವಾಗಲೂ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಆಗಲೂ ಹೋಗುತ್ತೆ. ಇನ್ನೂ ಕಷ್ಟ ಆಗ್ಬೋದು. DMK ಅವ್ರು ಗುದ್ದು ಬಿಡ್ತಾರಾಗ ಆಮೇಲೆ. ನೋಡೋಣ ಏನೇನಾಗತ್ತೆ ಮುಂದಕ್ಕೆ. ಬರಗಾಲದ ಬಗ್ಗೆ ಮಹದಾಯಿ ಯೋಜನೆ, ಅಪ್ಪರ್ ಭದ್ರಾ, ಮೇಕೆದಾಟು ಪ್ರಮುಖವಾಗಿ ಚರ್ಚೆ ಮಾಡೋದು. 3ನೇ ಮೆಮೊರಾಂಡಮ್ ಕೊಟ್ಟ ಮೇಲೆ 18,171 ಕೋಟಿ ಕೇಳಿದವು. ಸೊ ಒಟ್ಟು ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು. ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಚಿಮೂಲ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಕೋಚಿಮೂಲ್ ನೇಮಕಾತಿ ಅಂತಿಮಗೊಳಿಸುವ ಸಂಬಂಧ ಇವತ್ತು ಸಭೆ ಇತ್ತು. ಆದರೆ ಅದಕ್ಕೂ ಮುನ್ನವೇ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಈ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರು, ಅದರ ಪಕ್ಕದಲ್ಲಿ ಶಿಫಾರಸು ಮಾಡಿರುವವರ ಹೆಸರು ಕೂಡ ಇತ್ತು. ಒಂದು ಕಡೆ DK ಶಿವಕುಮಾರ್ ಅವರ ನಮೂದಾಗಿತ್ತು. ಕೋಚಿಮೂಲ್ ಅಧ್ಯಕ್ಷರು, ನಿರ್ದೇಶಕರ ಹೆಸರುಗಳು ಕೂಡ ಇದ್ವು. ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಕಟ ಆಗ್ತಾ ಇದ್ದ ಹಾಗೆ ಕೋಚಿಮೂಲ್ ಆಡಳಿತ ಮಂಡಳಿ ಸುದ್ದಿಗೋಷ್ಠಿ ನಡೆಸಿತು. ಇದು ನಕಲಿ ಪಟ್ಟಿ, 2 ದಿನದಲ್ಲಿ ಅಂತಿಮ ಪಟ್ಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಇನ್ನು ಪ್ರಕ್ರಿಯೆ ಫೈನಲ್ ಆಗಿಲ್ಲ. ಆ ಪಟ್ಟಿನ ತಗೊಂಡು ಯಾರೋ ಬೋಗಸ್ ಒಂದು ಸೃಷ್ಟಿ ಮಾಡಿಕೊಂಡು ಜಾಲತಾಣದಲ್ಲಿ ಬಿಟ್ಕೊಂಡು ಇದು ಮಾಡ್ತಾ ಇದ್ದಾರೆ. 100% ಪಾರದರ್ಶಕ ನಡೀತಾ ಇದೆ. ಯಾರು ಪ್ರಪೋಸಲ್ಸ್ ಮಾಡಿಲ್ಲ, ಇಲ್ಲಿ ಏನೂ ಆಗಿಲ್ಲ. 2 ದಿವಸದಲ್ಲಿ ಫೈನಲ್ ಪಟ್ಟಿ ಆಗ್ತದೆ. ನಿಮ್ಮ ಪಟ್ಟಿ ಮತ್ತೆ ಏನು ಜಾಲತಾಣದ ಓಡ್ತದೆ ಆ ಪಟ್ಟಿ ಮತ್ತೆ ಈಗ ತೀರ್ಮಾನ ಆಗುವ ಪಟ್ಟಿಗೆ ಡಿಫರೆನ್ಸ್ ಗೊತ್ತಾಗ್ತದೆ. ನಾನು ಅದು ಎಲ್ಲಿಂದ ಜಾಲತಾಣದ ಸ್ಟಾರ್ಟ್ ಆಯಿತು ಒಂದು ತನಿಖೆ ಮಾಡಿ ಕಾನೂನು ರೀತಿ ಅವರ ಮೇಲೆ ಆಕ್ಷನ್ ತಗೊಂಡಾಗಿ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಕೋಚಿಮಲ್ ಅಂದರೆ ಕೋಲಾರ ಹಾಲು ಒಕ್ಕೂಟ ಅಂತ ಭಾಳ ಜನಕ್ಕೆ ಗೊತ್ತಿರಲ್ಲ. ಕೋಚಿಮಲ್ ಅಂದ್ಬಿಟ್ರೆ ಯಾವನೂ ಗೊತ್ತಾಗುತ್ತೆ. ಹಾಲು ಒಕ್ಕೂಟ ಈಗ ಆಗಬೇಕಾಗಿರೋದು ಇಷ್ಟೇ. ಮಾನ್ಯ ಶಾಸಕರೇ ಅಥವಾ ಅಧ್ಯಕ್ಷರೇ, ನೀವು ನಾಳೆ ಕೊಡುವ ಪಟ್ಟಿಯು ಈ ಪಟ್ಟಿಯು ಒಂದಾಗಬಾರದು. ಭಾಳ ಸರಳ, ಅಷ್ಟೇ, ಮುಗಿಯುತ್ತಾ. ಕ್ವಶನ್ ಪೇಪರ್ ಲೀಕ್ಡ್ ಅಂತ ಯಾವನೋ ಬಿಡ್ತಾನೆ, ಬೋಗಸ್ ಪೇಪರ್ ಬಿಟ್ಟಿರ್ತಾನಪ್ಪ. ಬಿಟ್ಟಿರ್ಬೋದು, ನಾನು ಬಿಟ್ಟಿರಲ್ಲ ಅಂತ ಹೇಳಲ್ಲ. ಇವತ್ತಿನ ಕಾಲದಲ್ಲಿ ಏನೇನು ಬೇಕಾದ್ರೂ ಬಿಡ್ತಾರೆ. ಅದಕ್ಕೆ AI ಬಂದ ಮೇಲಂತೂ ಇನ್ನೇನೇನೇನು ಬಿಡ್ತಾರೋ ಯಾವನಿಗೆ ಗೊತ್ತು, ಕೊರತೆನೇ ಇಲ್ಲ. ಹಾಗಾಗಿ ಆ ಕ್ವಶನ್ ಪೇಪರು ಎಕ್ಸಾಮಲ್ಲಿ ಅದೇ ಕ್ವಶನ್ ಪೇಪರ್ ಬಂದಾಗ ತಾನೇ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. 2 ಬೇರೆ ಬೇರೆ ಪೇಪರ್ ಆದಾಗ ಬೋಗಸ್ ಪೇಪರ್ ಅಂತ ಹೇಳಿರ್ಲಿಲ್ವೇನ್ರಿ ಮೊದಲೇ ಅಂತಾರೆ. ಹಾಗೆ ನಿಮ್ಮ ಪಟ್ಟಿ ಹುಷಾರಾಗಿ ನೋಡ್ಕೊಳ್ಳಿ, ಸಾಮ್ಯತೆ ಇರಬಾರ್ದಷ್ಟೇ. ಇರಬಾರ್ದು.
ಈ ಥರ ಮಾಡಿದ್ರಿಂದ ಪಾಪ ಸಿಕ್ಕಿದ್ದವ್ರಿಗೀಗ ಸಿಗಾಕೊಂಬಿಡ್ತೀವಿ ಬೇರೆ ಪಟ್ಟಿ ಹಾಕೋಣಂತ ಹೊಸಬ್ರಿಗೆ ಸಿಕ್ಕಿದ್ರು ಅದೃಷ್ಟ ಹೊಡಿಬೋದು, ಇಲ್ಲದೇನೂ ಇರ್ಬೋದು. ಅವಕಾಶ ಕೈ ತಪ್ಪೋದು. ಸ್ಕೂಲ್ ಟಾರ್ಚರ್ ಬಗ್ಗೆ ವರದಿಗಳು ಒಂದು ಕಡೆ ನಮ್ಮ ದೇಶದಲ್ಲಿ ಹೀಗೆ ಯಾವ್ದಾದ್ರು ಒಂದು ಇಶ್ಯೂ ಬಂದರೆ ಅದರದ್ದು ಸೀರೀಸ್ ಆಫ್ ಇಶ್ಯೂಗಳು ಬರ್ತಾ ಇರತ್ವೆ. ಹೌದು. ಇದ್ಯಾವುದೋ ಕೋಲಾರದ್ದೊಂದು ಬಂತು ಮೊನ್ನೆ ಮಹಾರಾಜ್, ಎಲ್ಲ ಕಡೆಯಿಂದ ಅದೇ ಫೀಸ್ ಕಟ್ಟಿಲ್ಲ ಅಂತ ಡೊನೇಷನ್ನು ಫೀಸ್ ಕಟ್ಟಿಲ್ಲ ಅಂತ ಮಕ್ಕಳಿಗೆ ಪರೀಕ್ಷೆ ಕೂರಿಸಿದೆ, ಚಾಪ್ಲಿ ಬಿಡೋ ಜಾಗದಲ್ಲಿ ಕೂರಿಸಿದ್ರಂತೆ. ಕಾರವಾರದ ಯಾವುದೋ ಸೆಂಟ್ ಮೈಕೇಲ್ ಅನ್ನೋ ಕಾನ್ವೆಂಟ್. ವರದಿ ಮಾಡ್ತಿದ್ದಂಗೆ ಅಧಿಕಾರಿಗಳು ಹೋದರು. ಶಿಕ್ಷಣ ಮಂತ್ರಿಗಳು ಕಾನೂನು ಕ್ರಮದ ಭರವಸೆ ಕೊಟ್ಟರು. ಭರವಸೆ ಕೊಡಬೇಡ್ರಿ, ಕ್ರಮ ತಗೊಳ್ರಿ ಹೇಳ್ತೀನಿ. ಯಾವ ಸ್ಕೂಲ್ ಆದರೆ ನಮ್ಮ ಮಾನ ಮರದಲ್ಲಿ ಲಜ್ಗೆಟ್ಟವ್ರು ಇದ್ದಾರೆ, ಯಾರು ಹೇಳಿದವರು ಕ್ರಮ ತಗೊಳ್ಳಿ ಅಷ್ಟೇ. ಅದು ಯಾರು ಆಗಿರಲಿ, ಯಾವ ಇನ್ಸ್ಟಿಟ್ಯೂಷನ್ ಆಗಿರಲಿ, ಕ್ರೈಸ್ತರ ಹಿಂದೂನ ಮುಸ್ಲಿಮ್ ಎಲ್ಲ ಒಂದೇ, ಮಕ್ಕಳ ಅಂದಮೇಲೆ ಒಂದೇ, ಮುಗೀತು. ಯಾಕೆ ಅವಾಗ ಅಲ್ಲಿ ಬೇರೆ ಮಕ್ಕಳುಗಳು ಹೋಗಲ್ವ ಹಂಗಾರೆ? ಹಂಗಾಗಿ ಮಾಡಿ ಕ್ರಮ ತಗೊಳ್ಳಿ. ಇನ್ನೊಂದು ಬೀದರ್ ಹುಮ್ನಾಬಾದ್ ನಗರೇಶ್ವರಿ ಶಾಲೆ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳ ಪ್ಯಾಂಟ್ ಬಿಚ್ಚಿಬಿಟ್ಟು ಓಡಿಸಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರಂತೆ. ಇದು ವರದಿ ಆಗ್ತಿದ್ದಂಗೆ ಅವ್ರ ಮೇಲೆ ಪೋಕ್ಸೋ ಕೇಸ್ ದಾಖಲಾಯಿತು. ಅಪ್ಪ, ಈ ಟೀಚರ್ಗಳು ಆಗ್ತಿರೋರ್ದೆಲ್ಲ ಬ್ರೈನ್ ಏನಾದ್ರು ರೆಸ್ಟ್ ಹಿಡಿದು ಬಿಟ್ಟಿದೆಯಾ ಏನು? ನಿಮ್ಮ ಬ್ರೈನ್ಗಳೆಲ್ಲ ಏನಾಗ್ತಾ ಇದೆ ಟೀಚರ್ಗಳು ಅನ್ನಿಸ್ಕೊಳ್ಳೋರಿಗೆ? ಯಾವುದೇ ಸಬ್ಜೆಕ್ಟ್ ಆಗಲಿ, ದೈಹಿಕನೋ ಇನ್ನೊಂದೋ ಮತ್ತೊಂದು, ನಿಮ್ಗೆ ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ನಿಮ್ಗೊಂದು ಸ್ವಲ್ಪನೂ ಕಾಮನ್ ಸೆನ್ಸು ಜ್ಞಾನ ಅನ್ನೋದು ಇದೆಯೋ ಇಲ್ಲವೋ ಟೀಚರ್ಗಳಿಗೆ ಬರ್ತಾ ಯಾಕೋ? ಎಲ್ಲರಿಗೂ ಅಲ್ಲ, ಈ ಥರ ಆಡ್ತಿರೋರ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಥೋ ಜ್ಞಾನ ಬೇಡವಾ ಸ್ವಲ್ಪನಾರುವೆ? ಈಗ ಆರೋಪಿ ಶಿಕ್ಷಕನ ಅರೆಸ್ಟ್ ಮಾಡಿದ್ರು, ಉಪ್ಪಿಂಕ ಹಾಕೊಂಡು ನೆಕ್ಕಳಿ. ಈಗ ಅರೆಸ್ಟ್ ಮಾಡಿಸ್ಕೊಂಡ್ಮೇಲೆ ಇನ್ನು ಚಿಕ್ಕಬಳ್ಳಾಪುರದ ಗಂಗನಮಿದ್ದೆ ಅನ್ನೋ ಕಟ್ಟಡವೊಂದರ ಪಾರ್ಕಿಂಗ್ ಜಾಗದಲ್ಲಿ ಟಾರ್ಪಾಲ್ ಕಟ್ಕೊಂಡು ಸರ್ಕಾರಿ ಶಾಲೆ ಬರ್ತಿತ್ತು. ಹೌದು, ಹೋಗತ್ಲ ಕಡೆ ಬೆಂಗಳೂರಿಗೆ ಇಷ್ಟು ಹತ್ರ. ಈಗ ಬೇರೆ ಕಟ್ಟಡ, ಈಗ ಎಚ್ಚೆತ್ಕೊಂಡ್ಬಿಟ್ಟಿದೆ ಶಿಕ್ಷಣ ಇಲಾಖೆ. ಬೇರೆ ಕಟ್ಟಡ ಕೂಡ ಕಟ್ಟಡ ಇಡ್ರಿ ಅಂತ ಈಗ ಬಾಡಿಗೆ ಕಟ್ಟಡ ಹುಡುಕ್ತಾರಂತೆ. ಅದನ್ನ ಮೊದಲೇ ಮಾಡ್ಬೋದು. ತೋ ಇದೇನ್ರಿ, 75 ವರ್ಷ ಆಯ್ತಲ್ರಪ್ಪ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದೊಂದು ಬಂದು. ನಮ್ಮ ಯೋಗ್ಯತೆಗೆ ಮಾನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಉಳ್ಕೊಂಡಿರೋ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ 70 ಮಕ್ಕಳು 80 ಮಕ್ಕಳು ಸರ್ಕಾರಿ ಸ್ಕೂಲ್ಗಳು. 100 ಮಕ್ಕಳು ಕ್ರಾಸ್ ಆದರೆ ರೆಕಾರ್ಡು. ಸರ್ಕಾರಿ ಶಾಲೆಗೆ ಮಕ್ಕಳೇ ಬರಲ್ಲ ಅಂತಾರೆ. ದುಡ್ಡನ್ನು ಖರ್ಚು ಮಾಡಿದ್ದೀರಿ ಶಿಕ್ಷಣ ಅನ್ಕೊಂಡು. ನಮಗೊಂದು ನೆಟ್ಟಿಗೆ ಸ್ಕೂಲ್ ಕಟ್ಕೊಳಕ್ಕಾಗಿಲ್ವಲ್ರಿ? ಎಂಥ ಅಯೋಗ್ಯರು ನಾವುಗಳು. ಇನ್ನೂ ನಿಮ್ಮ ಜೊತೆ ಏಕಂಡು ಬದುಕ್ತಾ ಇದ್ದೀವಲ್ಲಪ್ಪ. ಥೂ. ಇನ್ನು ಶಾಲಾ ಇದನ್ನು ಇಳಿಸ್ತಾರಂತೆ, ಏನು ಹೊರೆನ ಇಳಿಸಿ ಫಸ್ಟು ಇಳಿಸಿದ್ಮೇಲೆ ತೂಕದ ಬ್ಯಾಗ್ ಅದೇ 1-2ನೇ ತರಗತಿಗೆ 1.5 2 kg, 6 7 8 3 4 kg, 3 4 5ನೇ ತರಗತಿ 2 3 kg, 9 10 kg 4 5 kg. ಈ ಸ್ಕೂಲ್ಗೆ ಒಂದೊಂದು ಅದು ಒಂದು ಸ್ಕೀಮ್ ಅನೌನ್ಸ್ ಮಾಡ್ಕೊಳ್ಳಿ. ಏನು ಸರ್? ಒಂದು ತೂಕದ ಯಂತ್ರ ಬೇಕು, ವೇಟ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಮಕ್ಕಳೆಲ್ಲ ಒಳಗೆ. ತಮಿಳುನಾಡಿನಲ್ಲಿ ಮಳೆ ಮಾಡ್ತಿರೋ ಅನಾಹುತ, ತಿರುನಲ್ವೇಲಿ ಮತ್ತು ಕನ್ಯಾಕುಮಾರಿ ಈ ಥರ ಡಿಸ್ಟ್ರಿಕ್ಟ್ಗಳು 200 ವರ್ಷದಲ್ಲಿ ನೋಡಿಲ್ಲ ಇಂಥ ಮಳೆ. 1 ವರ್ಷದ ಮಳೆ ಒಂದೇ ದಿನ ಬಿದ್ದಿದೆಯಂತೆ. ಯಪ್ಪ, ಮೈ ಗುಡ್ನೆಸ್. ರಕ್ಷಣಾ ಪಡೆ, ವಾಯುಪಡೆ, ಹೆಲಿಕಾಪ್ಟರ್ಗಳೆಲ್ಲ ಉಳಿಸ್ತಾ ಇದ್ದಾರೆ. ಬಾಣಂತಿ, ಹಸುಗೂಸು ಈ ಥರ ಎಲ್ಲ ಕಾಪಾಡ್ಕೊಂಡಿದ್ದಾರೆ. 13,000 ಜನ ಹೆಂಗೋ ಉಳಿಸಿದ್ದಾರೆ. ಈಗ ಇಂಥ ಪರಿಸ್ಥಿತಿಯಲ್ಲಿ CM MK ಸ್ಟಾಲಿನ್ INDIA ಸಭೆಯಲ್ಲಿ ಭಾಗವಹಿಸೋದಕ್ಕೆ ಡೆಲ್ಲಿಗೆ ಹೋಗ್ಬಿಟ್ರಂತೆ. ಅದಕ್ಕೆ BJPಯವರು ರೋಮು ಹತ್ಕೊಂಡು ಉರಿತಾ ಇದ್ದಾಗ ನೀರು ಪಿಟೀಲ್ ಉಡಿಸ್ತಿದ್ದಂತೆ. ಹಂಗಿದೆ ಇವರು ವರ್ತನೆ ಅಂತ ಹೇಳಿದ್ದಾರೆ. ಕರೆಕ್ಟು. ನಾಳೆ ಇನ್ಯಾರು ಮಾಡಿದ್ದಿದ್ರೆ ಇವ್ರು ಬಿಡ್ತಿದ್ರಾ? ಏನಿದು, ಅವ್ರು ಮಾಡಿದಾಗ ಅವ್ರಿಗೆ ಹೇಳೋಣ, ಇವ್ರು ಮಾಡಿದಾಗ ಇವ್ರಿಗೆ ಹೇಳಿದ್ರಾಯ್ತು. ಯಾರು ಬದಲಾಗಲ್ಲ ಅಷ್ಟೇ. ಎಸ್. ಲೋಕಸಭೆಯಲ್ಲಿ ದಾಂಧಲೆ ಪ್ರಕರಣ ಸಂಬಂಧ ದೆಹಲಿ ಸ್ಪೆಷಲ್ ಟೀಮ್ ಇವತ್ತು ಕೂಡ 2ನೇ ದಿನ ಮೈಸೂರಿನಲ್ಲಿ ಮನೋರಂಜನ್ ಪೋಷಕರ ವಿಚಾರಣೆ ನಡೆಸಿದೆ. ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದೆ. ಮನೋರಂಜನ್ ಹೇಳಿಕೆಗೂ ಪೋಷಕರ ಹೇಳಿಕೆಗೂ ತಾಳೆ ಆಗದೆ ಇರೋದು ತನಿಖಾ ತಂಡದ ತಲೆಬಿಸಿಗೆ ಕಾರಣವಾಗಿದೆ. ಎಲ್ಲವನ್ನ ಹೇಳಿಯಾಗಿದೆ, ದಯವಿಟ್ಟು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಟುಬಿಡಿ ಅಂತ ಮನೋರಂಜನ್ ತಂದೆ ಮಾಧ್ಯಮಗಳಲ್ಲಿ ಕೇಳಿಕೊಂಡಿದ್ದಾರೆ ಕೈ ಮುಕ್ಕೊಂಡು. 6 ಆರೋಪಿಗಳ ಸೋಷಿಯಲ್ ಮೀಡಿಯಾ ಚಟುವಟಿಕೆ ಬಗ್ಗೆ ಮಾಹಿತಿ ನೀಡುವಂತೆ ಮೆಟಾ ಸಂಸ್ಥೆಗೆ ತನಿಖಾ ತಂಡ ಪತ್ರವನ್ನು ಬರೆದಿದೆ. ನಿನ್ನೆ ಬಂದಿದ್ರಲ್ಲ ಸರ್, ಮಾಡೋರು ಏನೋ ಮಾಡ್ತಾರೆ, ಇರೋರಿಗೆ ಸಿಗಾಕಿಸ್ಬಿಟ್ಟು ಹೋಯ್ತಾರೆ. ಈ ಥರ ಇವ್ರ ಕಾಟ ಈಗ ಇವ್ರು ಅನುಭವಿಸ್ಬೇಕು. ಸಾವರ್ಕರ್ ವಿಚಾರದಲ್ಲಿ ಸರ್ಕಾರ ದ್ವೇಷ ರಾಜಕಾರಣ ಇಳಿದಿದೆ. ಸಾವರ್ಕರ್ ಸಂಸ್ಕರಣೆ ಕಾರ್ಯಕ್ರಮಕ್ಕೆ ಗೀತೆ ಗಾಯನ ತರಬೇತಿಗೆ ಲಕುಮಾಪುರದ ಕಾಲೇಜ್ ವಿದ್ಯಾರ್ಥಿಗಳು ಹೋಗಿದ್ರಂತೆ. ಆದರೆ ಕಾಲೇಜ್ ಅವಧಿಯಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಹೋಗೋ ಅವಕಾಶ ನೀಡಿದ್ದು ಸರಿಯಲ್ಲ ಅಂತ ಪ್ರಿನ್ಸಿಪಲ್ ಯಾರು ಕೃಷ್ಣಪ್ಪ ಅನ್ನೋರು ವರ್ಗಾವಣೆ ಮಾಡಿದಂತೆ. ಯಾಕೆ ವರ್ಗಾವಣೆ ಮಾಡಬೇಕು? ಅವ್ರೇನು ಸಾವರ್ಕರ್ ಸರಿ ತಪ್ಪು ಅಂತ ಹೇಳ್ಬಿಟ್ಟು ಹೋಗಿಲ್ವಲ್ಲ. ನಾಳೆ BJP ಬಂದಾಗ ಅಧಿಕಾರಕ್ಕೆ ನೆಹರೂದು ಹೆಸರಿನಲ್ಲಿ ಯಾವುದೋ ಕಾರ್ಯಕ್ರಮ ನಡೆದ್ರೆ ಅದಕ್ಕೆ ಯಾವ್ದಾದ್ರು ಶಾಲೆ ಮಕ್ಕಳು ಹೋದ್ರೆ ಆ ಪ್ರಿನ್ಸಿಪಲ್ ಓಡಿಸ್ಬೇಕಂಗಾರೆ
ಅದು ಹೇಗಾಗುತ್ತೆ ಸರ್? ಯಾಕೆ ನೆಹರು ಅಂತ ಕಾರ್ಯಕ್ರಮಕ್ಕೆ ಶಾಲಾ ಸಂದರ್ಭದಲ್ಲಿ ಕಳಿಸೋಂಗಿರಲಿಲ್ಲ ನೀವು ಅಂತ ಅವ್ರು ಕಳಿಸ್ಬೇಕಾ? ಇದು ಕಾಮನ್ ಸೆನ್ಸ್ ಅನ್ನೋದು ಬೇಡವೇನ್ರಿ ನಿಮ್ಗಳಿಗೆಲ್ಲ? ಸಾವರ್ಕರ್ನ ಒಪ್ಪೋದು ಬಿಡೋದು ನಿಮ್ದು ಭಿನ್ನ. ಅದನ್ನ ಮಕ್ಕಳ ಮೇಲೆ ಅದ್ರ ಯಾಕೆ ಹೇಳ್ಬೇಕು? ಹೆಸರಲ್ಲಿ ನಡೆಯೋ ಯಾವುದೋ ಕಾರ್ಯಕ್ರಮಕ್ಕೆ ಗೀತ ಗಾಯನ ಕಾರ್ಯಕ್ರಮ ಮಕ್ಕಳೋಗಿ ಬಂದ್ರೆ ಅದಕ್ಕೆ ನೀವು ಶಿಕ್ಷೆ ಕೊಟ್ರೆ ಹೆಂಗ್ರಪ್ಪ? ನಾಳೆ ಹಂಗಾರೆ ಯಾವ ಕಾರ್ಯಕ್ರಮಕ್ಕೂ ಯಾರನ್ನೂ ಕಳಿಸಲ್ವಾ ನೀವು ಮಕ್ಕಳನ್ನ? ನೀವು ಹೇಳಿದ್ದಕ್ಕೆ ಮಾತ್ರ ಕಳಿಸಿದ್ರೆ ಸರಿನಾ? ಇದು ಪ್ರಜಾಪ್ರಭುತ್ವ ಅಲ್ಲವೋ? ಈ ಪ್ರಜಾಪ್ರಭುತ್ವದಲ್ಲಿ ಇದರಲ್ಲಿ ಒಂದು ಭಿನ್ನ ಅಭಿಪ್ರಾಯಕ್ಕೆ ಜಾಗ ಇರಬಾರ್ದಾ? ನಿಮಗೆ ಬೇಕಾದಾಗ ಪ್ರಜಾಪ್ರಭುತ್ವ ಏನಂತ ದೇಶದ್ರೋಹದ ಕೆಲಸ ಆಗೋಗಿರೋದಲ್ಲಿ ತರಬೇತಿ ಕಾರ್ಯಕ್ರಮಕ್ಕೆ ಹೋಗಿದ್ದಷ್ಟೇ. ಸ್ವಲ್ಪ ದಿಸ್ ಈಸ್ ಹೌ ಯು ವಿಲ್ ಇನ್ವೈಟ್ ಟ್ರಬಲ್. ಹಿಂಗೆ ನೀವು ಟ್ರಬಲನ್ನು ಇನ್ವೈಟ್ ಮಾಡೋದು. ಯಾವ ಮಕ್ಕಳು ಸಾವರ್ಕರ್ ವಿಚಾರದಲ್ಲಿ ಅವ್ರ ಪಡ್ಗೆ ಅವ್ರು ಇದ್ರು ಯಾವುದೇ ತೀರ್ಮಾನ ತಗೊಳ್ಳದೆ ಹಿಂಗೆ ತೀರ್ಮಾನ ತಗೊಂಡು ಆ ಮಕ್ಕಳನ್ನ ಅವ್ರು ಫಾಲೋಯರ್ ಮಾಡ್ತೀರಿ ನೀವೇ. ಕೆರಳಿಸೋದೇ ಇವರು. ಬಳ್ಳಾರಿ ಎಸ್, ಬಳ್ಳಾರಿ ಉಗ್ರರ ಅಡ್ಡೆ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಎದ್ದಿದೆ. ಕಾರಣ ನಿನ್ನೆ ಎನ್ಐಎ ದಾಳಿಯಲ್ಲಿ ಸಿಕ್ಕಿಬಿದ್ದ 8 ಮಂದಿ ಪೈಕಿ 4 ಬಳ್ಳಾರಿಯವರು. ಬಂಧಿತರಲ್ಲಿ ಸೈಯದ್ ಸಮೀರ್ ಬಳ್ಳಾರಿ ಕಾಲೇಜೊಂದರಲ್ಲಿ BCA 3ನೇ ಸೆಮಿಸ್ಟರ್ ವಿದ್ಯಾರ್ಥಿ. ಪ್ರಕರಣದ ಮಾಸ್ಟರ್ ಮೈಂಡ್ ಬಟ್ಟೆ ವ್ಯಾಪಾರಿ ಮೊಹಮ್ಮದ್ ಸುಲೇಮಾನ್ ನಿಷೇಧಿತ PFIನ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದ. ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದ ಕಾನೂನು ವಿದ್ಯಾರ್ಥಿ ಸಮೀವುಲ್ಲಾ ಕೂಡ ಬಳ್ಳಾರಿಯವನು. ಮತ್ತೊಬ್ಬ ಆರೋಪಿ ಸೂಫಿಯಾನ್ ಕೂಡ ಬಳ್ಳಾರಿಯವನು. ಎಲ್ಲರ ಕುಟುಂಬಗಳ ಹಿನ್ನೆಲೆಯನ್ನ ಗಮನಿಸಿದಾಗ ಬಡತನದಿಂದಲೇ ಬರ್ತಾ ಇರೋದು, ಸಣ್ಣಪುಟ್ಟ ವ್ಯಾಪಾರಗಳನ್ನ ಮಾಡಿಕೊಂಡು ಜೀವಿಸ್ತಾ ಇದ್ದಾರೆ. ಈ ಬಗ್ಗೆ ಈಗ ಬಳ್ಳಾರಿ ಜನರಲ್ಲಿ ಆತಂಕ ಮೂಡ್ತಾ ಇದೆ. ಅಲ್ಲ, ಬಳ್ಳಾರಿ ಜನರಿಗೆ ಆತಂಕ ಪಾತಂಕ ಏನ್ ಬೇಕಾದ್ರೂ ಹಾಕೊಳ್ಳುತ್ತೆ ಬಿಡತ್ತೆ, ಅದು ಆಮೇಲೆ ಸರಿ ಹೋಗುತ್ತೆ. ಕುಟುಂಬಗಳು ಮತ್ತು ಈ ರೀತಿ ವಿಚಾರದಲ್ಲಿ ಬೇರೆ ಕುಟುಂಬಗಳು ಯೋಚನೆ ಮಾಡ್ಕೊಳ್ಳಿ. ಮಕ್ಕಳು ಯಾಕೆ ಈ ಹಾದಿ ಹಿಡಿಯಿವೆ ಅಂತ ಅದ್ರ ಬಗ್ಗೆ ಅದನ್ನು ಗಮನಿಸದೆ ಆ ಒಪ್ಪಾಡ್ಗೋ ಮಾಡ್ಕೊಂಡಿರ್ತೀವಿ, ನಮ್ಮ ಪಡೆ ನಾವು ಇರ್ತೀವಿ ಅಂದ್ರೆ ಇರ್ಬೋದು. ನಾಳೆ ಹಿಂಗೇನೋ ಮಾಡ್ಕೊಂಡು ಏನಕ್ಕೆ ಈ ಹಾದಿ ಹಿಡಿತೀವಿ? ಆಗಿದ್ದಾದ್ರೂ ಏನೋ ಉಕ್ಕಿ ಅನ್ನೋದನ್ನು ಯೋಚನೆ ಮಾಡ್ಬೇಕಲ್ಲ. IPL ಬಿಡ್ಡಿಂಗ್ ನಡೀತಿವತ್ತು. ಸಿಕ್ಕಾಬಟ್ಟೆ ಫಾರಿನ್ ಪ್ಲೇಯರ್ಗಳಿಗೆಲ್ಲ ಆಟ ಅದು ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟಿದ್ದಾರಂತೆ. ಅದು ಯಾರಿಗೋ 26 ಕೋಟಿ, ಯಾರಿಗೋ 20 ಕೋಟಿ, ಡ್ಯಾಶು. ಇಂಡಿಯಾನವ್ರಿಗೂ ಬಂದಿದೆ ಸುಮಾರಾಗಿ ದುಡ್ಡು, ಅಲ್ವಾ? ಅದೇ ನಮ್ಮ ಮನೀಶ್ ಪಾಂಡೆ, ಕರುಣ್ ನಾಯರ್, ಸ್ಟೀವ್ ಸ್ಮಿತ್ ಇಂಥವ್ರೆಲ್ಲ ವ್ಯಾಪಾರನೇ ಆಗಿಲ್ವಂತೆ. ಮತ್ತೆ ಅವರು ಸಿಕ್ಕಾಬಟ್ಟೆ ಕಷ್ಟ ಅವ್ರನ್ನ ಖರೀದಿ ಮಾಡಿದ್ರೆ ಎಲ್ಲ ಬಿಟ್ಬಿಟ್ಟಿರ್ಬೇಕು. ಫಾರಿನ್ ಪ್ಲೇಯರ್ಸ್ದು ಅವ್ರಿಗೆ ಫಾರಿನ್ ಲೆವೆಲಲ್ಲಿ ಅದು ಎಷ್ಟೋ ದುಡ್ಡು ಬರುತ್ತೆ ಅಂತ ಲೆಕ್ಕ ಇದೆಯೇನೋ ಮೋಸ್ಟ್ಲಿ. ಆ ಪ್ರಕಾರದಲ್ಲಿ ಕೊಡ್ತಾರೇನೋ. ಯಾಕ್ರಿ 26 ಕೋಟಿ 24 ಕೋಟಿ ಕೊಡ್ತೀರಿ? ಹೋದ IPL ಅಲ್ಲಿ ಅವ್ರದ್ದು ಸಾಧನೆಗಳು ಏನೇನು ಅಂತ ತೆಗೆದು ನೋಡಿದ್ರೆ ನಂಗೆ ಕಾಣಲ್ಲ. ಸುಮ್ಮನೆ ಬಿಡ್ಡಿಂಗ್ ಮಾಡ್ಬಿಟ್ಟು ಏನಪ್ಪ ಗೊತ್ತಿಲ್ಲಪ್ಪ, ಏನೇ ಬಿಡಿ. ಇದೆಲ್ಲ ಬೆಟ್ಟಿಂಗ್ ಕೂತ್ಕೊಂಡಾಗ ಒಂದೊಂದ್ಸರಿ ತಲೆ ಹಂಗೆ ಹೋಗ್ಲಿ ಅಂತ ಓಡಿಸ್ತಾ ಇರೋದೆ.